ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಮಾಫಿಯಾಗೆ 4 ವಿದ್ಯಾರ್ಥಿಗಳು ಬಲಿ. ಕರ್ನಾಟಕದ ವಿದ್ಯಾರ್ಥಿ ಸೇರಿ 4 ಆತ್ಮಹತ್ಯೆ. ಜೀವಶಾಸ್ತ್ರ ಉಪನ್ಯಾಸಕಿ ಮನಿಷಾಗೆ ಸಿಬಿಐ ಕೋಳ. ಮನಿಷಾ ಗುರುನಾಥ್ ಪ್ರಶ್ನೆ ಪತ್ರಿಕೆ ಹಂಚಿದ್ದು ಬಯಲು. ಕೇಂದ್ರಕ್ಕೆ ಮುಜುಗರ, ಎನ್ಟಿಎಯಲ್ಲಿ ಭಾರಿ ಬದಲಾವಣೆ. ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕಾಂಗ್ರೆಸ್ ರೋಷಾಗ್ನಿ. ಈ ಸುದ್ದಿಗಳನ್ನು ನೋಡೋಣ ನೀಟ್ ಅಕ್ರಮ ಜಾಲ ನ್ಯೂಸ್ ಟಾಪ್ನಲ್ಲಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಪ್ರಕರಣ ಬಗದಷ್ಟು ಹೊರಬರ್ತಾ ಇದೆ. ಕಿಂಗ್ಪಿನ್ಗಳ ಕಳ್ಳಾಟ ನೋಡಿ ಸಿಬಿಐ ದಂಗಾಗಿ ಹೋಗಿದೆ. ಇನ್ನೊಂದು ಕಡೆ ಲೀಕಾಸುರರ ಕಿರಾತಕ ಕೃತ್ಯಕ್ಕೆ 4 ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಪರೀಕ್ಷೆ ರದ್ದಾಗಿದೆ. ಜೂನ್ 21ಕ್ಕೆ ಮರು ಪರೀಕ್ಷೆಗೆ ಮುಹೂರ್ತ ನಿಗದಿಯಾಗಿದೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಉತ್ತಮ ಅಂಕದ ನಿರೀಕ್ಷೆಯಲ್ಲಿ ಇದ್ದ ವಿದ್ಯಾರ್ಥಿಗಳಿಗೆ ಆಘಾತವಾಗಿದೆ. ಇನ್ನು ನೀಟ್ ಅಕ್ರಮಕ್ಕೆ ಕರ್ನಾಟಕ ಮೂಲದ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಕರ್ನಾಟಕ ಮೂಲದ ಸಿದ್ಧಾರ್ಥ ಹೆಗಡೆ ಗೋವಾದಲ್ಲಿ ವಾಸವಿದ್ದ. 2 ವರ್ಷಗಳಿಂದ ನೀಟ್ ಬರೆದಿದ್ದ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಪರೀಕ್ಷೆ ರದ್ದಾಗಿದ್ದಕ್ಕೆ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ದೆಹಲಿಯ ಆಜಾದ್ಪುರದ ನಿವಾಸಿ 20 ವರ್ಷದ ಅಂಶಿಕಾ ಪಾಂಡೆ ಆಘಾತಕ್ಕೊಳಗಾಗಿ ನೇಣಿಗೆ ಕೊರಳೊಡ್ಡಿದ್ದಾಳೆ. ಅಲ್ಲದೆ ರಾಜಸ್ಥಾನದ ಸಿಕರ್ ನಿವಾಸಿ ಪ್ರದೀಪ್ ಅಕ್ರಮದಿಂದ ಬೇಸತ್ತು ನೇಣಿಗೆ ಕೊರಳೊಡ್ಡಿದ್ದಾನೆ. ವೈದ್ಯರಾಗುವ ಕನಸು ಕಂಡಿದ್ದ ರಿತಿಕ್ ಮಿಶ್ರಾ ಎಂಬಾತ ಸೂಸೈಡ್ ಹಾದಿ ತುಳಿದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ಮತ್ತೊಂದು ಭರ್ಜರಿ ಭೇಟಿಯಾಡಿದ್ದಾರೆ. ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದಕ್ಕೆ ನೇಮಕಗೊಂಡಿದ್ದ ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿ ಮನಿಷಾ ಗುರುನಾಥ್ ಖೆಡ್ಡಾಗೆ ಬಿದ್ದಿದ್ದಾಳೆ. ರಾಸಾಯನಿಕ ಶಾಸ್ತ್ರ ಉಪನ್ಯಾಸದ ಪಿವಿ ಕುಲಕರ್ಣಿಯನ್ನ ಲಾಕ್ ಆಗ್ತಾ ಇದ್ದಂತೆ ಒಂದೊಂದೇ ತಿಮಿಂಗಲಗಳು ಬಲೆಗೆ ಬೀಳ್ತಾವೆ. ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದ ತಂಡದಲ್ಲಿ ಇದ್ದ ಮನಿಷಾ ಗುರುನಾಥ್ ಕೂಡ ಸಿಬಿಐಗೆ ಲಾಕ್ ಆಗಿದ್ದಾಳೆ. ನೀಟ್ ಮಹಾಹಗರಣದಲ್ಲಿ ಪುಣೆ ಮತ್ತು ನಾಸಿಕ್ನಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಆರೋಪಿಗಳಿಗೆ ಖತರ್ನಾಕ್ ಉಪನ್ಯಾಸಕಿ ಮನಿಷಾ ಗುರುನಾಥ್ ಮಂಧಾರೆ ಪ್ರಶ್ನೆ ಪತ್ರಿಕೆ ಹಂಚಿದ್ದಾಳೆ ಅನ್ನೋದು ಬಯಲಾಗಿದೆ. ಅದರಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರಿಗೆ ಸಿಬಿಐ ಅಧಿಕಾರಿಗಳು ಕೋಳ ತೊಡಿಸಿದ್ದು ಇಡೀ ಎನ್ಟಿಎ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಭ್ರಷ್ಟ ಉಪನ್ಯಾಸಕರು, ಸಿಬ್ಬಂದಿ ತುಂಬಿರುವ ಅನುಮಾನ ಮೂಡಿದೆ. ಇನ್ನು ಎನ್ಟಿಎಯ ಕೆಲ ಉನ್ನತ ಅಧಿಕಾರಿಗಳಿಗೂ ಸಿಬಿಐ ತನಿಖೆಯ ಗುನ್ನ ಬೀಳುವ ಸಾಧ್ಯತೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷೆ ಏಜೆನ್ಸಿಗೆ ಮುಜುಗರ ತಂದಿಟ್ಟಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈವರೆಗೆ 9 ಜನರನ್ನ ಬಂಧಿಸಲಾಗಿದೆ. ವಿಪಕ್ಷಿಗಳು ಕೇಂದ್ರ ಸರ್ಕಾರದ ವಿರುದ್ಧ ದಾಳಿ ಮಾಡ್ತಾ ಇದ್ದಂತೆ ಎನ್ಟಿಎಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಎನ್ಟಿಎಗೆ ಜಂಟಿ ನಿರ್ದೇಶಕರಾಗಿ ಆಕಾಶ್ ಜೈನ್ ಹಾಗೂ ಆದಿತ್ಯ ರಾಜೇಂದ್ರ ಭೋಜ್ ಗಾಧಿಯಾ ನೇಮಿಸಲಾಗಿದೆ. ಇನ್ನು ಜಂಟಿ ಕಾರ್ಯದರ್ಶಿಗಳಾಗಿ ಅನುಷಾ ಬಾಪಟ್, ರುಚಿತಾ ವಿಜ್ ನೇಮಕ ಮಾಡಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿರುವ ಪಾಪಿ ಪ್ರಾಧ್ಯಾಪಕ ಕುಲಕರ್ಣಿ ಕರಾಳ ಮುಖ ಹೊರಬರ್ತಾ ಇದೆ. ಕದೀಮ ಕುಲಕರ್ಣಿ 200 ವಿದ್ಯಾರ್ಥಿಗಳಿರುವ 4 ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ದ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಕಾ ಸಮಿತಿಯಲ್ಲಿ ಇದ್ದ. ಕೋಚಿಂಗ್ ಸೆಂಟರ್ಗೆ ಬಂದಿದ್ದ ಆರೋಪಿ ಮನಿಷಾ ವಾಗ್ಮರೆ, ಧನಂಜಯ ಲೋಖಂಡೆ ಸ್ಪೆಷಲ್ ಕ್ಲಾಸ್ ನಲ್ಲಿ ಭಾಗಿಯಾಗಿದ್ರು. ಹಲವು ವಿದ್ಯಾರ್ಥಿಗಳನ್ನ ಟ್ಯೂಷನ್ಗೆ ಕಳುಹಿಸ್ತಾ ಇದ್ಲು. ಇದರ ಮೂಲಕ ಕುಲಕರ್ಣಿ ಜೊತೆ ಸಂಪರ್ಕ ಬೆಳೆಸಿಕೊಂಡಿದ್ದ ಆರೋಪಿಗಳು ಪರೀಕ್ಷೆಗೂ ಮುನ್ನ ಸ್ಪೆಷಲ್ ಕ್ಲಾಸ್ಗೆ ಬಂದು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗಿ ಅಹಲ್ಯನಗರ, ಲಾತೂರ್, ನಾಸಿಕ್ ಸೇರಿದಂತೆ ಹಲವೆಡೆ ಸಪ್ಲೈ ಮಾಡಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದು ಮತ್ತು 4 ವಿದ್ಯಾರ್ಥಿಗಳ ಆತ್ಮಹತ್ಯೆ ವಿದ್ಯಾರ್ಥಿ ಸಂಘಟನೆಗಳನ್ನ ರೊಚ್ಚಿಗೆಬ್ಬಿಸಿದೆ. ದೆಹಲಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸ ಮತ್ತು ಎನ್ಟಿಎ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ರಾಜ್ಯದ ಕಾರವಾರ, ಧಾರವಾಡದವರೆಗೂ ಹಬ್ಬಿತ್ತು. ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿದೆ. ನಾವು ನೋಡಬಹುದಾಗಿದೆ, ದೆಹಲಿಯ ಸೌತ್ ಅವೆನ್ಯೂ ರಸ್ತೆಯಲ್ಲಿ ಈಗ ಎನ್ಎಸ್ಯು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದೆ. ಏನು ಸ್ಥಳೀಯ ಪೊಲೀಸರಾಗಿರ್ಬೋದು, ಭದ್ರತಾ ಪಡೆಗಳಿಂದ ಕೂಡ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವ ನೀಟ್ ಕರ್ಮಕಾಂಡ ಪ್ರಕರಣವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ರನ್ನ ತಕ್ಷಣವೇ ಸಂಪುಟದಿಂದ ವಜಾ ಮಾಡುವಂತೆ ಪ್ರಧಾನಿ ಮೋದಿಗೆ ಆಗ್ರಹಿಸಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ತಮಗೆ ಬೇಕಾದವರನ್ನ ನೇಮಕ ಮಾಡಿಕೊಂಡು ಹಣ ದಂಧೆ ನಡೀತಾ ಇದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಬೃಹತ್ ಜಾಲ ಕೆಲಸ ಮಾಡ್ತಾ ಇದೆ ಅಂತ ರಾಹುಲ್ ಸ್ಫೋಟಕ ಆರೋಪ ಮಾಡಿದ್ದಾರೆ. वाइस चांसलर्स बैठाए गए हैं,
प्रोफेसर्स बैठाए गए हैं, इनके बीच में पैसे बनाने का नेक्सस है और इस नेक्सस ने हिंदुस्तान के एजुकेशन सिस्टम को खत्म कर दिया। प्रधानमंत्री को इमीडिएट ऑर्डर देना चाहिए कि धर्मेंद्र प्रधान जी को इस्तीफा दें। ಸಿಬಿಐ ಮೇಲೆ ನಮಗೆ ನಂಬಿಕೆ ಇಲ್ಲ, ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅಂತ ವೈದ್ಯಕೀಯ ಸಚಿವ ಶರಣಪ್ರಕಾಶ ಪಾಟೀಲ್ ಆಗ್ರಹಿಸಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಯರೆಡ್ಡಿ ಆಗ್ರಹಿಸಿದ್ದಾರೆ. ಆದರೆ ಇವರಿಗೆ ಛಲವಾದಿ ತಿರುಗೇಟು ಕೊಟ್ಟಿದ್ದಾರೆ. ಅವರು ಸರಿಯಾಗಿ ಮಾಡೋಕ್ಕೂ ಸಿದ್ಧ ಇಲ್ಲ, ಆಮೇಲೆ ರಾಜ್ಯ ಸರ್ಕಾರಕ್ಕೆ ಬಿಟ್ಕೊಡೋಕ್ಕೂ ಸಿದ್ಧ ಇಲ್ಲ. ಇದು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ವೈಫಲ್ಯ. ಮತ್ತು ಅವರು ರಾಜೀನಾಮೆ ಕೊಡ್ಬೇಕವ ಯಾರು ಪ್ರಧಾನ ಯಾರು ಮಂತ್ರಿ ಅವನು ಹೇಳಿದ ನೆಕ್ಸ್ಟ್ ಇಯರ್ ಸರಿ ಮಾಡಿ ನೋಡಿ. ಇವತ್ತು ಒಂದು ಪರೀಕ್ಷೆ ಮಿಸ್ ಆಯಿತು ಅಂತಂದರೆ ಜೀವ ಕಳ್ಕೊಳ್ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಎಷ್ಟೊಂದು ಅನಾಹುತಗಳಾಯಿತು, ಪೊಲೀಸ್ ಇನ್ಸ್ಟಿಟ್ಯೂಟ್ಗಳು ಆಯ್ತೆ.